ಶ್ರೀರಾಮಚಂದ್ರನ ಕುರಿತಂತೆ ಆರ್.ಬಿ. ತಿಮ್ಮಾಪುರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈ ಬಿಜೆಪಿಯವರು ರಾಮನನ್ನ ತಾವೇ ಹುಟ್ಟಿಸಿದ ಹಾಗೆ ಮಾತಾಡ್ತಾರೆ. ರಾಮನಿಂದ ರಾಜಕೀಯ ಲಾಭ ಪಡೆಯೋದಕ್ಕೆ ಬಿಜೆಪಿ ಹೊರಟಿದೆ. ಬಿಜೆಪಿ ವಿರುದ್ಧ ಹುಬ್ಬಳ್ಳಿಯಲ್ಲಿ ಆರ್.ಬಿ. ತಿಮ್ಮಾಪುರ್ ಕಿಡಿಕಾರಿದ್ದಾರೆ. ನಾವು ಎಲ್ಲಾ ಜಾತಿಯ ದೇವರುಗಳನ್ನು ಗೌರವದಿಂದ ಕಾಣ್ತೇವೆ. ರಾಮನನ್ನು ಸಹ ಗೌರವ ಪ್ರೀತಿಯಿಂದ ಗೌರವಿಸಿ ಪೂಜಿಸ್ತೇವೆ. ರಾಮ ಬಿಜೆಪಿಯಿಂದ ಹುಟ್ಟಿದ್ದಾನೆ ಅನ್ನೋ ಹಾಗೆ ಬಿಜೆಪಿಯವರು ವರ್ತನೆ ಮಾಡ್ತಿರೋದು ಸರಿಯಲ್ಲ ಅನ್ನೋದು ಆರ್.ಬಿ. ತಿಮ್ಮಾಪುರ್ ಅವರ ಅಭಿಪ್ರಾಯ. ಹಾಗಾಗಿ ರಾಮನನ್ನ ತಾವೇ ಹುಟ್ಟಿಸಿದ ಹಾಗೆ ಬಿಜೆಪಿಯವರು ಮಾತಾಡ್ತಿದ್ದಾರೆ. ರಾಮನಿಂದ ರಾಜಕೀಯ ಲಾಭ ಪಡೆಯೋದಕ್ಕೆ ಬಿಜೆಪಿ ಹೊರಟಿದೆ. ಎಲ್ಲ ಧರ್ಮಕ್ಕೆ ಸಂಬಂಧಪಟ್ಟಂತಹ ದೇವರುಗಳನ್ನು ಗೌರವದಿಂದ ಕಾಣೋದು ಮನುಷ್ಯತ್ವ, ಮನುಷ್ಯ ಧರ್ಮ, ಮನುಷ್ಯ ಭಕ್ತಿ. ಹಾಗಾಗಿ ರಾಮನನ್ನ ಸಹ ಗೌರವ ಪ್ರೀತಿಯಿಂದ ನಾವು ಪೂಜಿಸ್ತೀವಿ ಅನ್ನುವಂಥ ಮಾತನ್ನ ಆರ್.ಬಿ. ತಿಮ್ಮಾಪುರ್ ಹೇಳಿದ್ದಾರೆ. ನಾವು ಎಲ್ಲ ದೇವರು ಅದಾವ. ನಮ್ಮಲ್ಲಿ ಎಲ್ಲ ಜಾತಿ ದೇವರುಗಳನ್ನ ಗೌರವದಿಂದ ಕಾಣ್ತೀವಿ. ರಾಮನ್ನು ಪ್ರೀತಿ ಮಾಡ್ತೀವಿ, ಗೌರವ ಕಾಣ್ತೀವಿ. ನಾವು ದೇವರತ್ತು ಒಪ್ಕೊಂಡಿದ್ದೀವಿ. ಹಿಂದೂ ಧರ್ಮದಲ್ಲಿ ಅದ್ರ ಸ್ಥಾನ ಇದೆ. ಆದರೂ ಬಿ ಜೆ ಪಿಯವರು ರಾಮನ್ನೇ ಇವರೇ ಹುಟ್ಟಿಸಿದಂಗೆ ಮಾತಾಡ್ತಾರೆ. ರಾಮ ಬಿ ಜೆ ಪಿಯಿಂದ ಹುಟ್ಟಿದಾನೇನೋ ಅನ್ನೋ ಥರ ಬಿಹೇವ್ ಮಾಡಿ ಅದ್ರ ರಾಜಕೀಯ ಲಾಭ ತಗೊಳ್ಳೋದು ದೇಶನಾಗ. ನಾವು ಎಲ್ಲ ದೇವರು ಅದಾವ. ನಮ್ಮಲ್ಲಿ ಎಲ್ಲ ಜಾತಿ ದೇವರುಗಳನ್ನ ಗೌರವದಿಂದ ಕಾಣ್ತೀವಿ. ರಾಮನ್ನು ಪ್ರೀತಿ ಮಾಡ್ತೀವಿ, ಗೌರವ ಕಾಣ್ತೀವಿ. ನಾವು ದೇವರತ್ತು ಒಪ್ಕೊಂಡಿದ್ದೀವಿ. ಹಿಂದೂ ಧರ್ಮದಲ್ಲಿ ಅದ್ರ ಸ್ಥಾನ ಇದೆ. ಆದರೂ ಬಿ ಜೆ ಪಿಯವರು ರಾಮನ್ನೇ ಇವರೇ ಹುಟ್ಟಿಸಿದಂಗೆ ಮಾತಾಡ್ತಾರೆ. ರಾಮ ಬಿ ಜೆ ಪಿಯಿಂದ ಹುಟ್ಟಿದಾನೇನೋ ಅನ್ನೋ ಥರ ಬಿಹೇವ್ ಮಾಡಿ ಅದ್ರ ರಾಜಕೀಯ ಲಾಭ ತಗೊಳ್ಳೋದು ದೇಶನಾಗ. ನಾವು ಎಲ್ಲ ದೇವರು ಅದಾವ. ನಮ್ಮಲ್ಲಿ ಎಲ್ಲ ಜಾತಿ ದೇವರುಗಳನ್ನ ಗೌರವದಿಂದ ಕಾಣ್ತೀವಿ. ರಾಮನ್ನು ಪ್ರೀತಿ. ನನಗೆ ನಿನ್ನೆ ಕನಸಿನಲ್ಲಿ ಅಯೋಧ್ಯೆಯ ರಾಮ ಬಂದಿದ್ದ. ಈ ರಾಮನಲ್ಲ, ನಿಜವಾದ ಶ್ರೀರಾಮಚಂದ್ರ ಬಂದು ಈ ಬಿ ಜೆ ಪಿಯವರಿಗೆ ಬುದ್ಧಿ ಹೇಳು ಅಂತ ಹೇಳ್ದ ಅಂತ ಸಂತೋಷ್ ಲಾಡ್ ಹೇಳಿದ್ದಾರೆ. ರಾಜಕೀಯ ಮಾಡಬೇಡ ಅಂತ ಹೇಳಿ ರಾಮ ನನಗೆ ಕನಸಿನಲ್ಲಿ ಹೇಳಿದ್ದಾನೆ ಅನ್ನೋದು ಸಚಿವ ಸಂತೋಷ್ ಲಾಡ್ ಅವರ ಮಾತು. ನನಗೆ ನಿನ್ನೆ ಕನಸಿನಲ್ಲಿ ಅಯೋಧ್ಯೆಯ ರಾಮ ಬಂದಿದ್ದ. ಈ ರಾಮ ಅಲ್ಲ, ನಾನು ಎಲ್ಲರಿಗೂ ಇರುವ ರಾಮ ಅಂತ ಆತ ಹೇಳದ್ನಂತೆ. ಬಿ ಜೆ ಪಿಯವರಿಗೆ ರಾಜಕೀಯ ಮಾಡಬೇಡ ಅಂತ ಹೇಳು ಅಂತ ಆ ರಾಮ ಹೇಳಿದ್ದನಂತೆ. ಧಾರವಾಡದಲ್ಲಿ ಕಾರ್ಮಿಕ ಸಚಿವ ಶ್ರೀರಾಮಚಂದ್ರನ ಕುರಿತಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬಿ ಜೆ ಪಿಯವರು ರಾಜಕೀಯ ಮಾಡ್ತಿದ್ದಾರೆ, ಹಾಗಾಗಿ ರಾಜಕೀಯ ಮಾಡಬೇಡ ಅಂತ ಹೇಳು ನನಗೆ ಅಂತ ಹೇಳಿ ನನಗೆ ಕನಸಿನಲ್ಲಿ ಹೇಳಿದ್ದಾನೆ. ಮತ್ತೆ ಕನಸಲ್ಲಿ ಬರ್ಬೋದು, ಮುಂದಿನ ಎಪಿಸೋಡ್ ಹೇಳ್ತೀನಿ ಅಂತ ಸಂತೋಷ್ ಲಾಡ್ ಹೇಳಿದ್ದಾರೆ. ನಾವು ರಾಮ ಮಂದಿರಿಗೆ ಹೋಗಕ್ಕೆ ಯಾರು ಇನ್ವಿಟೇಷನ್ ಬೇಕೇನ್ರಿ? ನನಗೆ ನಿನ್ನೆ ಕನಸನ ಬಂದಿದ್ದ ರಾಮದೇವ್ರ ಕನಸನ ಬಂದು ಹೇಳಿದ್ರು, ಬಿಜೆಪಿಯವ್ರಿಗೆ ಹೇಳಪ್ಪ ಇಂಥವೆಲ್ಲ ಮಾಡಬೇಡ, ರಾಜಕೀಯಕ್ಕಾಗಿ ಮಾಡಬೇಡ ಅಂತ ಹೇಳಿದ್ರು. ನನಗೆ ಹೇಳ್ಯಾರ ರಾಮದೇವರು ನನಗೆ ನಿನ್ನೆ ಕನಸಾಗಿ ಬಂದ್ಬಿಟ್ಟು, ನಾನು ಈ ಥರದ ರಾಮ ಅಲ್ಲ ಈ ದೇಶದಲ್ಲಿ ನಾನು ಎಲ್ಲರಿಗೂ ಇರ್ತಕ್ಕಂಥ ರಾಮ. ನಾನು ಇವ್ರು ಬರೀ ಈ ಥರ ಮಾಡ್ತಾ ಇದ್ದಾರೆ, ರಾಜಕೀಯಕ್ಕೆ ಮಾಡ್ತಾ ಇದ್ದಾರೆ ಅಂತ ನನಗೆ ಹೇಳಿದ್ರು. ಕನಸನ ಬಂದಿದ್ರು, ಇನ್ನು ಹೇಳಿಲ್ಲ. ನಾಳೆ ಹೇಳಿದ್ರೆ ಎಪಿಸೋಡ್ ಇನ್ನೊಂದ್ಸರಿ ಹೇಳ್ತೇನೆ ನಿಮಗೆ. ನಾವು ರಾಮ ಮಂದಿರಿಗೆ ಹೋಗಕ್ಕೆ ಯಾರು ಇನ್ವಿಟೇಷನ್ ಬೇಕೇನ್ರಿ? ನನಗೆ ನಿನ್ನೆ ಕನಸನ ಬಂದಿದ್ದ ರಾಮದೇವ್ರ ಕನಸನ ಬಂದು ಹೇಳಿದ್ರು, ಬಿಜೆಪಿಯವ್ರಿಗೆ ಹೇಳಪ್ಪ ಇಂಥವೆಲ್ಲ ಮಾಡಬೇಡ, ರಾಜಕೀಯಕ್ಕಾಗಿ ಮಾಡಬೇಡ ಅಂತ ಹೇಳಿದ್ರು. ನನಗೆ ಹೇಳ್ಯಾರ ರಾಮದೇವರು ನನಗೆ ನಿನ್ನೆ ಕನಸಾಗಿ ಬಂದ್ಬಿಟ್ಟು, ನಾನು ಈ ಥರದ ರಾಮ ಅಲ್ಲ ಈ ದೇಶದಲ್ಲಿ ನಾನು ಎಲ್ಲರಿಗೂ ಇರ್ತಕ್ಕಂಥ ರಾಮ. ನಾನು ಇವ್ರು ಬರೀ ಈ ಥರ ಮಾಡ್ತಾ ಇದ್ದಾರೆ, ರಾಜಕೀಯಕ್ಕೆ ಮಾಡ್ತಾ ಇದ್ದಾರೆ ಅಂತ ನನಗೆ ಹೇಳಿದ್ರು. ಕನಸನ ಬಂದಿದ್ರು, ಇನ್ನು ಹೇಳಿಲ್ಲ. ನಾಳೆ ಹೇಳಿದ್ರೆ ಎಪಿಸೋಡ್ ಇನ್ನೊಂದ್ಸರಿ ಹೇಳ್ತೇನೆ ನಿಮಗೆ. ನಾವು ರಾಮ ಮಂದಿರಿಗೆ ಹೋಗಕ್ಕೆ ಯಾರು ಇನ್ವಿಟೇಷನ್ ಬೇಕೇನ್ರಿ? ನನಗೆ ನಿನ್ನೆ ಕನಸನ ಬಂದಿದ್ದ ರಾಮದೇವ್ರ ಕನಸನ ಬಂದು ಹೇಳಿದ್ರು, ಬಿಜೆಪಿಯವ್ರಿಗೆ ಹೇಳಪ್ಪ ಇಂಥವೆಲ್ಲ ಮಾಡಬೇಡ, ರಾಜಕೀಯಕ್ಕಾಗಿ ಮಾಡಬೇಡ ಅಂತ ಹೇಳಿದ್ರು. ನನಗೆ ಹೇಳ್ಯಾರ ರಾಮದೇವರು ನನಗೆ ನಿನ್ನೆ ಕನಸಾಗಿ ಬಂದ್ಬಿಟ್ಟು, ನಾನು ಈ ಥರದ ರಾಮ ಅಲ್ಲ ಈ ದೇಶದಲ್ಲಿ ನಾನು ಎಲ್ಲರಿಗೂ ಇರ್ತಕ್ಕಂಥ ರಾಮ. ನಾನು ಇವ್ರು ಬರೀ ಈ ಥರ ಮಾಡ್ತಾ ಇದ್ದಾರೆ, ರಾಜಕೀಯಕ್ಕೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.